ನಮಸ್ತೆ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಬಸವರಾಜ್ ಮೋದ್ಕೇರ್ ಭಾರತಿಯಿಂದ. ಇವತ್ತು ನಾನು ಕಲಬುರಗಿ ಜಿಲ್ಲೆಯ ಸಾವಳಗಿ ಗ್ರಾಮದಲ್ಲಿ ರಾಜೇಂದ್ರ ಯಾದವ್ ಸರ್ ಅವರ ಹೊಲದಲ್ಲಿದ್ದೀನಿ. ಇವತ್ತು ಸಂಪೂರ್ಣವಾಗಿ ಅವರ ಲಿಂಬಿ ಬೆಳೆಗೆ ನಮ್ಮ ಒಂದು ಮೋದಿಕೇರ್ ಸಂಜೀವಿನಿ ಬಳಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಅದರ ತಪ್ಪಲನ್ನು ಉದುರುವ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಒಂದು ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಝೈಮ್, ಆಕ್ಟಿವಿಟಿ ಮತ್ತು ನೀಮ್ ಆಯಿಲ್ ಅನ್ನೋದು ಹಾಕ್ತಾ ಇದ್ದೀವಿ. ಯಾಕಂತಂದರೆ ಸಂಪೂರ್ಣವಾಗಿ ತಪ್ಪಲು ಉದುರೋದ್ರಿಂದ ಮತ್ತೆ ಹುಳ ಒಂದು ಆಗ್ತಾ ಇದೆ. ಅದಕ್ಕೋಸ್ಕರ ಕೆಳಗೆ ಡ್ರಿಂಚಿಂಗ್ ಅನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ 200 ಲೀಟರ್ಗೆ ಕಂಪ್ಲೀಟ್ ಆಗಿ ನಮ್ಮ 500 ಮ್ಯಾಕ್ಸ್ ಆ್ಯಂಡ್ ಝೈಮ್ ಆ್ಯಂಡ್ ಆಕ್ಟಿವಿಟಿ ತೇವಾಂಶ ಸಲಂದ ಮತ್ತು ನೀಮ್ ಆಯಿಲು ಕಂಪ್ಲೀಟ್ ಆಗಿ ಏನಾದರೂ ಸಮಸ್ಯೆ ರೋಗ ಏನು ಗಿಡಕ್ಕೆ ಏನು ರೋಗಗಳು ಬರ್ತೋ ಅದು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳುತ್ತೆ. ಹಾಗಾಗಿ ಮ್ಯಾಕ್ಸು ಕಂಪ್ಲೀಟಾಗಿ ಬೇರಿನಂಶ ಜಾಸ್ತಿ ಮಾಡುತ್ತೆ ಮತ್ತು ಹೂವುಗಳ ಸಂಖ್ಯೆ ಮತ್ತು ತಪ್ಪಲ ಒಡೆಯೋಕ್ಕೆ ಸಹಕಾರಿಯಾಗುತ್ತೆ. ಮತ್ತು ಆಕ್ಟಿವ್ ಝೈಮ್ ಅನ್ನೋದು ಕಂಪ್ಲೀಟಾಗಿ ನಮ್ಮ ಒಂದು ಕಾಯಿಗಳ ಸೈಜು ಮತ್ತು ನೀವೇನು ಗೊಬ್ಬರವನ್ನು ಹಾಕ್ತೀರಿ ಅದನ್ನು ಆ ಪ್ರಮಾಣವನ್ನು ಕಡಿಮೆಗೊಳಿಸುತ್ತೆ. ಹಾಗಾಗಿ ಇವತ್ತು ನಾವು ಕಂಪ್ಲೀಟಾಗಿ ಆಕ್ಟಿವಿಟಿ ಅಂತ ಹೇಳಿ ಇದು ಕಂಪ್ಲೀಟಾಗಿ ತೇವಾಂಶ ಮತ್ತು ಸ್ಪ್ರೆಡ್ಡಿಂಗ್ ಏಜೆಂಟ್ ಮತ್ತು ವೆಟರ್. ಈಗ 4 ರೈತರು ಏನು ಮಾಡ್ತಾರೆ, ಇವತ್ತು ಲೈಟ್ ಇರಲ್ಲ, ಒಂದೊಂದ್ಸಲ ಮೋಟ್ರ್ ಸುಟ್ಟೋಗುತ್ತೆ. ಆ ರೀತಿ ಅಂಥ ಸಮಯ ಇದ್ದಾಗ ಒಂದು ಸಲ ಇದು ಭೂಮಿ ಹಾಕದಂತ ಹೇಳಿದ್ರೆ 25 ತನಕ ನಿಮಗೆ ತೇವಾಂಶ ನೋಡೋ ಹಾಗೆ ಇಲ್ಲ. ಅದಂದ್ರೆ ಹಸಿ ಹಿಡ್ಕೊಳ್ಳುತ್ತೆ ಕಂಪ್ಲೀಟಾಗಿ ಇದು ಈ ಒಂದು. ಮತ್ತೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಗಿಡಿ ಮತ್ತೊಂದು ಇತ್ತು ಅಂತ ಹೇಳಿದ್ರೆ ಕೆಳಗೆ ಮೊಟ್ಟೆ ಇಟ್ಟಿರುತ್ತೆ ತಪ್ಪಲ್ ತೆಳಗಡೆ, ಅದನ್ನು ಕೂಡ ಕ್ಲಿಯರ್ ಮಾಡುತ್ತೆ. ಹಾಗಾಗಿ ರೀಆಕ್ಟಿವೇಟರ್ ಮಾಡುತ್ತೆ ಕಂಪ್ಲೀಟಾಗಿ ತಪ್ಪಲು ಚೆನ್ನಾಗಿ ಹೊಡೆಯೋದಕ್ಕೆ ಮತ್ತು ಸಹಕಾರಿಯಾಗದಂಥದ್ದು. ಈಗ ಮಂಜು ಇಬ್ಬನಿ ಬೀಳುತ್ತೆ ಥಂಡಿದಿಂದಲಿ, ಹಾಗಾಗಿ ಅದನ್ನು ಕೂಡ ರೋಗನ ತಡೆಗಟ್ಟುತ್ತೆ. ಹಾಗಾಗಿ ಇದನ್ನ 200 ಲೀಟರ್ ಬ್ಯಾರಲ್ಗೆ ನಾವು 250 ಹಾಕೋಬೇಕು. ತೇವಾಂಶ ತಪ್ಪಲು ಹೊಡೆತ ನ್ಯೂಟ್ರಿಯೆಂಟ್ ಇರೋ ಕಾರಣ ಕಂಪ್ಲೀಟ್ ಆಗಿ ಏನು ನಿಮಗೆ ಸಂಪೂರ್ಣವಾಗಿ ಸಾವಯವ ಗೊಬ್ಬರವಾಗಿ ಕೆಲಸ ಒಂದು ಸೈಜ್ ಆಗಿರ್ಬೋದು ಕಾಯಿದು, ಮತ್ತು ಆ ರೀತಿ ಈ ಒಂದು ಆಕ್ಟಿವ್ ಝೈಮ್ ಅನ್ನ ಕೆಲಸ ಮಾಡಿ. ಸೈಡ್ ಇದೆ ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿರೋಂಥದ್ದು ಬೇವಿನ ಎಣ್ಣೆ. ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಯಾವುದೇ ರೋಗ ಬೀಳಲಿ ಕಂಪ್ಲೀಟ್ ಆಗಿ ತಡೆ ಹಿಡುತ್ತೆ. ಇದು 200 ಡ್ರಮ್ಮಿಗೆ ಫುಲ್ 1 ಲೀಟರ್ ಎಣ್ಣೆ ಹಾಕಬೇಕು. ಹರ್ಕೊಂಡು ಹೋಗ್ತದ ನೀರಿಗಿಲ್ದ್ರೆ ನೀರ ಬಿಟ್ಟೆ ಹಾಕ್ಬೋದು. ನೀರ್ ಹೇಳೋದು ಈಗ ಗಿಡಗಳು ಹೊಡ್ಯಾರಿ ಮತ್ತೆ ಬುಡಕ್ಕೊಂದ್ಸಲ ಹಾಕ್ತೀರಿ. ಮತ್ತೆ ಹಸಿ ಬಳಕ ಮತ್ತೆ ಅದೇ ಆಯ್ತಲ್ರಿ. ಮತ್ತೆ ಅದಕ್ಕೆ ನೀರು ಬಿಟ್ಟಿಲ್ಲ ಈಗ. ಮತ್ತೆ ಎಲ್ಲರಿಗೂ ಮತ್ತೊಂದು ಸಲ ಕಂಪ್ಲೀಟ್ ಆಗಿ ಮಿಶ್ರಣ ಆಗಿದೆ. ಈಗ ಗಿಡ ಬಿಡೋ ಒಂದು ಕಾರ್ಯಕ್ರಮ ರೈತರು ತಯಾರಾಗಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಲಿಂಬೆ ಬೆಳೆ ಯಾರು ಇದ್ದಾರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್, ಒಂದು ಅದ್ಭುತವಾದಂತಹ ರಿಸಲ್ಟ್ ಜೊತೆ ಬರ್ತೀನಿ. ಮತ್ತೆ ಇನ್ನೊಂದು 15 ದಿನ ಬಿಟ್ಟು ಇದನ್ನ ಈ ಒಂದು ರಿಸಲ್ಟ್ ಅನ್ನ ನೀವು ನೋಡ್ಬೋದು. ಹಲೋ, ನಿನ್ನೆ ಆಗ್ಯದ್ರಿ ಗಳೇ, ರಾತ್ರಿ ಮತ್ತೆಲ್ಲ ಆಗ ರೆಡಿ ಅದ ಅಂತಂದು ಹೇಳಿದ್ರು. ಬಿಡೋದಂತೀನಿ ಎಲ್ಲ ರೆಡಿ ಅದ ಬರ್ರಿ ಅಂತಂದ್ರಲ್ಲ. ಈ ಬಕೆಟ್ ದೊಡ್ಡ ಬಕೆಟ್ ಇಲ್ಲ.